ನಾನು 1 ಎಕರೆಯಲ್ಲಿ 18 ಲಕ್ಷ ರೂಪಾಯಿ ಆದಾಯ ತೆಗಿತೀನಿ. ನನ್ನ ಸಂಬಳ ಎಷ್ಟಾಯಿತು? 1.5 ಲಕ್ಷ ರೂಪಾಯಿ ಸಂಬಳ ತಗೊಳ್ಳುವಂಥ ಒಬ್ಬ ವ್ಯಕ್ತಿ ನೌಕರಿಗೆ ಹೋಗ್ತಾನೆ ಅಂದರೆ ಅವನು ಎಷ್ಟು ಎಜುಕೇಷನ್ ಮಾಡಿರಬೇಕು? ಡಿಗ್ರಿ ಮಾಡಿದರೆ ಸಿಗೋಲ್ಲ 1.5 ಲಕ್ಷದ ಸಂಬಳ ಅಲ್ವಾ? ಅವನು ಎಷ್ಟು ವರ್ಷ ಒದ್ದಾಡಬೇಕು ಅದಷ್ಟು ಕಲೀಲಿಕ್ಕೆ? ನಾನು 30 ವರ್ಷ ಕೆಲಸ ಮಾಡಿದ್ದೀನಿ, ನನಗೆ 1.5 ಲಕ್ಷ ಸಿಗ್ತಾ ಇದೆ, ಇನ್ನೇನು ಬೇಕು? ಜೊತೆಗೆ ನನಗೆ ಅಧಿಕಾರ ಚಲಾಯಿಸೋರು ಯಾರೂ ಇಲ್ಲ. ಸ್ವಾಭಿಮಾನ ಒಂದಲ್ಲ. ನನ್ನನ್ನು ನಾನು ತೋಟಕ್ಕೆ ಹೋದ್ರೆ ಬಿಟ್ಟರೆ ಕೇಳೋರು ಯಾರಿದ್ದಾರೆ ನನ್ನ? ಆದರೆ ಒಬ್ಬ ನೌಕರಸ್ಥ ಗುಲಾಮನಾಗಿ ಇನ್ನೊಬ್ಬರಿಗೆ ಹಂಗನಲ್ಲಿ ಬದುಕ್ತಾನಲ್ಲ, ಆ ಜೀವನ ನಮಗೆ ಬೇಕಾ? ಒಂದು ವಿಭಾಗ. ಯಾಕೆಂದರೆ ಚರ್ಚೆ ಮಾಡ್ತಾ ಹೊರಟು ಭಾಳ ಇರುತ್ತೆ. ನಾವೆಲ್ಲಿ ಸೋಲ್ತಾ ಇದ್ದೀವಿ? ಹಾಗಾದರೆ ಕೃಷಿಯಲ್ಲಿ ಖಂಡಿತ ಎಲ್ಲರೂ ಗೆದ್ದಿದ್ದಾರೆ ಅಂತಲ್ಲ, ನಾವು ಎಲ್ಲಿ ಸೋಲ್ತಾ ಇದ್ದೀವಿ? ಒಂದು 2-3 ಮುಖ್ಯ ಪಾಯಿಂಟ್ಗಳು ಬರುತ್ತೆ ಅದರಲ್ಲಿ. ಒಂದು, ನಮ್ಮದಲ್ಲದ ಕೃಷಿ. ಇನ್ನೊಂದು, ನಮ್ಮದಲ್ಲದ ಬೆಳೆಗಳು. ಜೊತೆಗೆ ಎಜುಕೇಷನ್ ಅಂದರೆ ಮಾರ್ಗದರ್ಶನ ಅಥವಾ ಮಾಹಿತಿಯ ಕೊರತೆ. ಏನಾಗಿದೆ, ನಮ್ಮ ದೇಶದಲ್ಲಿ 75% ಭಾಗ ರೈತರು ಅಥವಾ ಕೃಷಿಯ ಆಧಾರಿತ ಜೀವನ, 25% ಭಾಗ ನೌಕರಶಾಹಿ. 75 ಭಾಗ ಇರೋ ನಮ್ಮನ್ನು ಆಳೋರು ಅವರು ಏನು ಹೇಳಿದಾರೋ ಅದನ್ನು ನಾವು ಕೇಳಬೇಕು. ಇದು ಸಣ್ಣ ಉದಾಹರಣೆ. ಕೋಲ್ಗೇಟು ಕಂಪ್ನಿ ಹೇಳ್ತೀನಿ ಅಂತಲ್ಲ, ಸೋಪು, ಪೇಸ್ಟು, ಶಾಂಪು ಅದರ ದರವನ್ನು ನಿಗದಿ ಮಾಡೋರು ಯಾರು? ಮ್ಯಾನುಫ್ಯಾಕ್ಚರರ್ ಕಂಪ್ನಿಯವರು. ಹಾಗಾದರೆ ನಾವು ಬೆಳೆದ ಬೆಳೆಯ ದರ ನಿಗದಿ ಮಾಡೋರು ಯಾರು? ದಲ್ಲಾಳಿಗಳು ಮತ್ತು ಕಂಪನಿಗಳು. ನಾವು ಬೆಳಿತೀವಿ, ಆದರೆ ನಮಗೆ ದರ ನಿಗದಿ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅವ್ರು ಯಾಕೆ ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅಂದರೆ ಅವರಲ್ಲಿರೋ ಸಂಘಟನೆಯ ಬಲ. ನಾವು 75% ಇದ್ದೀವಿ, ಪಕ್ಕದ ಮನೆ ರೈತನ ಕಂಡ್ರೆ ನಮಗಾಗೋಲ್ಲ. ನಾವು ಸಂಘಟಿತರಾಗೋದು ಎಲ್ಲಿಂದ? ಎಲ್ಲಿಯವರೆಗೆ ಸಂಘಟನೆ ಆಗೋಲ್ವೋ ಅಲ್ಲಿಯವರೆಗೆ ರೈತರು ಉದ್ಧಾರ ಆಗೋಕ್ಕಾಗೋಲ್ಲ. ಹಾಗೆ ನಮ್ಮದಲ್ಲದ ಬೆಳೆಗಳು ಯಾವುದು ಅಂತ ಹೇಳ್ಬೋದಾ? ಯಾವುದು ನಮ್ಮದಲ್ಲದ ಬೆಳೆಗಳು ಅಂದರೆ ಯಾವೆಲ್ಲ ಬೆಳೆಗಳು ಏಕ ವ್ಯಕ್ತಿ ಕೇಂದ್ರೀಕೃತ ಬೆಳೆಗಳು, ಆ ಬೆಳೆಗಳು ನಮ್ಮದಲ್ಲ. ಅರ್ಥ ಆಗ್ತಾ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ? ಇಡೀ ರೈತರು ಬೆಳೆದ್ರೆ ಅದನ್ನು ತಗೊಳ್ಳೋರು ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಆದರೆ ಆ ಬೆಳೆ ನಮ್ಮದಾಗೋಕ್ಕೆ ಸಾಧ್ಯನಾ? ನಾವು ಯಾವ ಕ್ಷಣದಲ್ಲೂ ಗೆಲ್ಲೋದು ಕಷ್ಟ. ಒಂದು ಹಂತದಲ್ಲಿ ದೊಡ್ಡ ಲಾಭವನ್ನು ತೋರಿಸ್ತಾರೆ. ಉದಾಹರಣೆಗೆ ವೆನಿಲಾ 20 ಬೀನ್ಸಿಗೆ 4,500 ರೂಪಾಯಿ ಆಗಿತ್ತು. ಇವತ್ತು 40 ರೂಪಾಯಿ. ಯಾಕೆ ಹೀಗಾಯಿತು? ಇಡೀ ದೇಶದಲ್ಲಿ ಹುಡುಕಿರು ತಗೊಳ್ಳೋರು ಇಬ್ಬರೇ. ಹಾಗಾಗಿ ನಮ್ಮದಲ್ಲದ ಬೆಳೆಗಳು ಅಂದರೆ ಯಾವ ಬೆಳೆಗಳು ಏಕ ವ್ಯಕ್ತಿ ಕೇಂದ್ರೀಕೃತವೋ ಅದು ನಮ್ಮದಲ್ಲ. ನಮ್ಮ ಬೆಳೆ ಯಾವುದು? ಯಾವ ಬೆಳೆಗೆ ಅತಿ ಸುಲಭದ ಮಾರುಕಟ್ಟೆ ಮಾಡಲಿಕ್ಕೆ ಆಗ್ತದೋ ಆ ಬೆಳೆಗಳೆಲ್ಲ ನಮ್ಮದೇ ಬೆಳೆ. ನಮಗೆ ಇವತ್ತು ರೇಟ್ ಸಿಗ್ಬೋದು, ನಾಳೆ ರೇಟ್ ಇಲ್ಲದೆ ಹೋಗ್ಬೋದು. ಟೊಮೆಟೊ 20 ರೂಪಾಯಿನೂ ಸಿಗ್ಬೋದು, 50 ಪೈಸೆನೂ ಸಿಗ್ಬೋದು. ಆದರೆ ಆ ಬೆಳೆ ನಮ್ಮ ಹತ್ರ ನಿಲ್ಲಬಾರ್ದು. ಒಬ್ಬ ರೈತ ಬೆಳೆ ಬೆಳೆದ ತಕ್ಷಣ ಅದನ್ನು ಮಾರುಕಟ್ಟೆಗೆ ಹಾಕೋಕ್ಕಾಯಿತು ಅಂದರೆ ಅವನು ಗೆದ್ದ ಅಂತಲೇ ಅರ್ಥ. ಹಾಗೆ ನಮ್ಮದಲ್ಲದ ಕೃಷಿ ಪದ್ಧತಿಗಳು ಯಾವುದು? ರಾಸಾಯನಿಕ ಕೃಷಿ ಏನಿದೆ ಇದು ಖಂಡಿತ ನಮ್ಮದಲ್ಲ. ಇಲ್ಲಿ ಯಾರಾದರೂ ಸಂಪೂರ್ಣ ರಾಸಾಯನಿಕದಲ್ಲಿ ಅಡಿಕೆ ಬೆಳೀತಾ ಇದ್ದವ್ರು ಇದ್ದೀರಾ? ಏನಿಲ್ಲ, ಇಲ್ಲಿಂದ ತಿದ್ಕೇಳ್ರಿ. ಅಲ್ಲ, ತಿದ್ಕೊಳ್ಳೋ ಪ್ರಶ್ನೆ ಅಲ್ಲ ನಾನು ಹೇಳ್ತಾ ಇರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಸಾಯನಿಕ ಬೆಳೆಸಿ ಅಡಿಕೆ ಬೆಳೀತಾ ಇದ್ದವ್ರು ಇದ್ರೆ ನೀವು ಎಷ್ಟು ಬೆಳೀತಾ ಇದ್ದೀರಿ ಅಂತ ನಾನು ಕೇಳ್ತಾ ಇದ್ದೀನಿ. ಹಾಂ,
ಅವರೇಜ್ ಎಷ್ಟು ಬರುತ್ತೆ ಹೇಳಿ. ಸರ್ ಬೆಳೆಯವರಿದ್ರೆ ಒಂದು ಮರಕ್ಕೆ 2 kg ತೆಗಿಬೋದು ರಾಸಾಯನಿಕದಲ್ಲಿ. ನಾನು ಸಂಪೂರ್ಣ ಸಾವಯವದಲ್ಲಿ ಬೆಳಿತೀನಿ, ಒಂದು ಮರಕ್ಕೆ 5 kg ತೆಗಿತೀನಿ. ಒಣ ಅಡಿಕೆ ನಾನು ಹೇಳ್ತಾ ಇರೋ ಹಸಿ ಅಡಿಕೆ ಅಲ್ಲ, ಒಣಗಿರೋ ಅಡಿಕೆ 5 kg ಬರುತ್ತೆ. 70ನೇ ದಶಕದಕ್ಕಿಂತ ಮೊದಲು ರಾಸಾಯನಿಕ ಕೃಷಿ ಇದ್ದಿತ್ತ? ಆವಾಗ ಬೆಳೆ ಬರ್ತಾ ಇರಲಿಲ್ವಾ? ಯಾವತ್ತೂ ನಮ್ಮ ದೇಶಕ್ಕೆ ಆಹಾರದ ಕೊರತೆ ಆಗಿಲ್ಲ. ಆಹಾರದ ಕೊರತೆ ಎನ್ನುವುದೇನಿದೆ ದೊಡ್ಡ ದೊಡ್ಡ ಕಂಪನಿಗಳು ರಾಜಕಾರಣಿಗಳು ಸೇರಿ ಮಾಡಿರೋ ನಾಟಕ. ಕೃತಕ ಅಭಾವವನ್ನು ಸೃಷ್ಟಿಸಿದ್ರು, ಆಹಾರ ಕೊರತೆ ಆಗ್ತಾ ಇದೆ, ಅತ್ಯಂತ ಹೆಚ್ಚಿಗೆ ಆಹಾರ ಬೆಳಿಬೇಕು, ನೀವು ರಾಸಾಯನಿಕ ಬಳಸಿ ಅಂದರು. ನೀವು ಸ್ವಲ್ಪ ಪ್ರಾಮಾಣಿಕ ಕೃಷಿ ಅಧಿಕಾರಿಗಳನ್ನು ಮಾತಾಡಿಸಿ, ಅವ್ರು ನಿಮಗೆ ಹೇಳೋದು ರಾಸಾಯನಿಕನೇ. ಹಿಂದಗಡೆಯಿಂದ ಕೇಳಿ, ನಮಗೂ ಗೊತ್ತು ರಾಸಾಯನಿಕ ಬಳಸಿದ್ರೆ ಪ್ರಯೋಜನ ಆಗೋಲ್ಲ ಅಂತ, ಅದು ನಾವು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ನಮ್ಮ ಆಡಳಿತ ಮಾಡುವಂಥವ್ರು ಆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಹಾಗೆ ತುಂಬ ಜನ ರೈತರ ಹತ್ರ ಇದೆ, ರಾಸಾಯನಿಕ ಬೆಳೆಸಿದವ್ರು ಬೆಳೆನೇ ಬರೋಲ್ಲ ಅಂತ. ರಾಸಾಯನಿಕದಲ್ಲಿ ಎಷ್ಟು ವೇಗವಾಗಿ ನಿಮಗದರ ಪರಿಣಾಮ ಕಾಣ್ಬೋದು? 2 ದಿವಸ, 3 ದಿವಸ. ನಮಗೆ ಶೀಘ್ರವಾಗಿ ಪರಿಣಾಮ ಕಾಣೋದು ತರಕಾರಿ ಬೆಳೆಗಳಲ್ಲಿ ಅಲ್ವಾ? 1 ಲೀಟ್ರ್ ನೀರಿಗೆ 30 ಗ್ರಾಮ್ ಜೇನುತುಪ್ಪ ಕರಡಿಕೊಂಡು ಆ ನೀರಲ್ಲಿ ತರಕಾರಿ ಗಿಡಗಳ ಬುಡವನ್ನು ಅದ್ದಿ ನಾಟಿ ಮಾಡಿ. 1 ದಿವಸ ಏನಾದ್ರು ಗಿಡ ತಲೆ ಕೆಳಗಾಗಾಯಿತು ಅಂದರೆ ನಾನು ಕೃಷಿ ಮಾಡೋದನ್ನು ಬಿಡ್ತೀನಿ. ಜೇನುತುಪ್ಪ ಏನು ಕೆಮಿಕಲ್? ಅದು ಯಾವುದೇ ರಾಸಾಯನಿಕ ಬಳಸಿ ನನಗೆ ಆ ರಿಸಲ್ಟನ್ನು ತೋರಿಸ್ಕೊಡಿ, ಸಾಧ್ಯವೇ ಇಲ್ಲ. ಹಾಗೆ ವಿಷಕ್ಕೆ ಒಳ್ಳೆಯದು ಕೆಟ್ಟದ್ದು ಅಂತ ಏನಾದ್ರು ಗೊತ್ತಾಗತ್ತಾ? ನಾವು ಯಾವುದೋ ಒಂದು ಕೀಟವನ್ನು ಸಾಯಿಸಲಿಕ್ಕೆ ಅಂತ ವಿಷವನ್ನು ಹಾಕಿದಾಗ ಅಲ್ಲಿ ಆ ಒಳ್ಳೆಯ ಜೀವಾಣುಗಳು ಏನಾದ್ರು ಉಳ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅಷ್ಟು ಗೊತ್ತಿದ್ರೂ ನಾವು ಯಾಕೆ ಮತ್ತೆ ವಿಷವನ್ನು ಹಾಕ್ತಾ ಇದ್ದೀವಿ? ಇಲ್ಲಿ ಬರೋದು ಮಾಹಿತಿಯ ಕೊರತೆ. ಒಂದು ಹಂತದಲ್ಲಿ ನಮ್ಮ ಆಡಳಿತ ಮಾಡುವಂಥವರು ಕಂಪನಿಗಳ ಮರ್ಜಿಗೆ ಒಳಪಟ್ಟು ಕಂಪನಿಗಳಿಂದ ಹೇರಳವಾಗಿ ಧನ ಸಹಾಯ, ನನಗೇನು ಹೇಳೋಕೆ ಬಿಡಿಯ ಇಲ್ಲ, ಹೇರಳವಾದ ಧನ ಸಹಾಯ ತಗೊಂಡು ಆ ರಾಸಾಯನಿಕವನ್ನು ಬಿಟ್ಟರೆ ಜೀವನವೇ ಇಲ್ಲ ಅನ್ನುವ ಒಂದು ವ್ಯವಸ್ಥಿತವಾದ ಮಾವು, ಅದನ್ನು ಒಂದು ವ್ಯವಸ್ಥಿತವಾಗಿ ಪ್ರಚಾರವನ್ನು ಅದ್ಭುತವಾಗಿ ಕೊಟ್ಟಿದ್ದಾರೆ ಅವರು. ಯಾಕೆಂದರೆ ಅವ್ರ ಹತ್ರ ಸಂಘಟನೆ ಇದೆ. ಹೇಗೆ ಮಾಡಬೇಕು, ಜನರ ದೌರ್ಬಲ್ಯ ಏನು, ಜನರನ್ನು ಎಲ್ಲಿ ನಾವು ತುಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅಷ್ಟಿದ್ದಕ್ಕೆ ಅವರು ಆಡಳಿತಗಾರರಾಗಿತ್ತು. ಹಾಗಾಗಿ ರಾಸಾಯನಿಕ ಕೃಷಿ ಬೇಡ, ಸಾವಯವ ಕೃಷಿಯನ್ನು ಮಾಡೋಣ. ನಾನು ಹೇಳ್ತಾ ಇರುವಾಗ ತುಂಬ ಪ್ರಶ್ನೆಗಳು ಹುಟ್ಟಿರ್ಬೋದು ನಿಮ್ಮಲ್ಲಿ. ನೀವು ಏನೇ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ ನನಗೆ ತಿಳಿದಷ್ಟು. ಹಾಗೆ ನಾವು ಮಾತಾಡ್ತಾ ಇರುವಾಗ ಮಳಲಿಗೌಡರು ಪ್ರಾರಂಭದಲ್ಲೇ ಹೇಳಿದ್ರು, ಸೀಮಿತವಾದ ಜನ ಕರೆದಿದ್ದೀವಿ, ಅತಿಯಾಗಿ ಜನ ಬಂದಿಲ್ಲ, ಸೇರಿಸಿಲ್ಲ ಅಂತ. ನಾವು ಪ್ರತಿನಿತ್ಯ ಊಟ ಮಾಡ್ತೀವಿ, ಊಟ ಮಾಡುವಾಗ ಧಾನ್ಯಗಳನ್ನು ತಗೊಳ್ತೀವಿ. ಯಾವ ರೀತಿ ಧಾನ್ಯ ತಗೋತೀವಿ ನಾವು? ಜೊಳ್ಳು ಕಾಳುಗಳನ್ನು ತಗೋತೀವೋ ಗಟ್ಟಿ ಕಾಳುಗಳನ್ನು ತಗೋತೀವೋ? ಹಾಗೆ ಯಾರು ಆಸಕ್ತಿಯಿಂದ ಬರ್ತಾರೋ ಆ ಗಟ್ಟಿ ಕಾಳು ಮಾತ್ರ ನಮ್ಮ ಜೊತೆಗೆ ಬಂದರೆ ಸಾಕು. ಜೊಳ್ಳು ಕಾಳುಗಳ ಅವಶ್ಯಕತೆ ನಮಗಿಲ್ಲ. ಖಂಡಿತ ನದಿ ಹುಟ್ಟುತ್ತೆ, ಆದರೆ ನಮಗೆ ಬೇಕಾಗಿದ್ದು ಗಟ್ಟಿ ಕಾಳುಗಳು. ಹಾಗೆ ಕಾಡು ಕೃಷಿ ಬಹುಶಃ ಎಲ್ಲಿ ಬೇಕಾದರೂ ನಾವು ಮಾಡ್ಬೋದು ಕಾಡು ಕೃಷಿಯನ್ನು. ಇಲ್ಲಿ ನಾನು ಯಾರಿದ್ದು ವಿರೋಧ ಅಂತಲ್ಲ, ಇವತ್ತಿನ ಸಂದರ್ಭದಲ್ಲಿ ನಮಗೆ ಆದಾಯ ಇಲ್ಲ ಅಂದರೆ ನಾವು ಏನು ಮಾಡೋದು ಕಷ್ಟ. ಪ್ರತಿಯೊಬ್ಬರು ಮಾಡೋದು ಆದಾಯಕ್ಕೋಸ್ಕರನೇ. ನಮಗೆ ಆದಾಯವೂ ಆಗಿರಬೇಕು,
ನೆಮ್ಮದಿಯೂ ಇರಬೇಕು. ಕಾಡು ಕೃಷಿಯಲ್ಲಿ ಸಹಿತ ಲಕ್ಷಾಂತರ ಗಿಡ ಇದೆ, ಸಾವಿರಾರು ಗಿಡಗಳು ನಮ್ಗೆ ಆದಾಯವನ್ನು ಕೊಡುವಂಥ ಗಿಡಗಳಿದ್ದಾವೆ. ನಾವು ಕಾಡು ಕೃಷಿ ಮಾಡ್ತೀವಿ ಅಂತ ಇದೇ ಗಿಡ ನೆಡಬೇಕು, ಆ ಗಿಡ ನೆಡಬೇಕು, ಈ ಗಿಡ ನೆಡಬೇಕು ಅನ್ನೋ ಒಂದು ಅನಿವಾರ್ಯತೆ ನಮಗಿಲ್ಲ. ನಮಗೆ ಯಾವುದು ಆದಾಯ ಕೊಡುತ್ತೋ ಅದನ್ನೇ ನೆಡೋಣ. ಆದರೆ ಅದು ಪ್ರಕೃತಿಯ ಜೊತೆಗೆ ಇರುವಂಥ ಗಿಡಗಳು. ಅದನ್ನ ಯಾವ ರೀತಿ ಮಿಶ್ರಣ ಮಾಡ್ಬೋದು, ಯಾವುದನ್ನು ಮಾಡ್ಬೋದು ಅನ್ನೋದನ್ನು ನಾನು ಮತ್ತೊಮ್ಮೆ ಅವಕಾಶ ಇದ್ದಾಗ ಹೇಳ್ತೀನಿ. ಹಾಗೆ ಬೆಳೆಗಳ ಆಯ್ಕೆ, ನಾನು ನಮ್ಮದಲ್ಲದ ಬೆಳೆಗಳು ಅಂತ ಒಂದು ಹೇಳಿದೆ. ಸಾಮಾನ್ಯವಾಗಿ ನಿಮ್ಮ ಭಾಗದಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ನಾನು ಸಂಪೂರ್ಣ ಕಾಡಿನ ಮಧ್ಯೆ ಇರುವಂಥ ವ್ಯಕ್ತಿ. ನಾವು ಏನು ಬೆಳೆದ್ರೂ ಕಾಡು ಪ್ರಾಣಿಗಳಿಗೆ, ಮಂಗ, ಕಾಡೆಮ್ಮೆ, ಕಾಡು ಹಂದಿ, ನರಿ, ಚಿರತೆ, ಎಲ್ಲ ಪ್ರಾಣಿಗಳು ಇದೆ. ಆನೆ ಒಂದಿಲ್ಲ ನಮ್ಮಲ್ಲಿ. ಆ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ಅಷ್ಟೇ ಸಮಸ್ಯೆ ಆಗಿತ್ತು ನಮಗೆ. ಹಾಗಾದರೆ ನಾವು ಬೆಳೆಗಳ ಆಯ್ಕೆ ಮಾಡುವಾಗ ಯಾವ ಒಂದು ವಿಧಾನ ಅನುಸರಿಸಿದ್ರೆ ನಾವು ಗೆಲ್ಲಬಹುದು ಅಂದರೆ, ಒಂದು ಸುಲಭದ ಮಾರುಕಟ್ಟೆ, ಇನ್ನೊಂದು ಬೆಳೆದ ತಕ್ಷಣ ನಾವು ಮಾರಬೇಕು ಅನ್ನುವ ಅನಿವಾರ್ಯತೆ ಇಲ್ಲದೋದು ಬೆಳೆಗಳು. ಅಂದರೆ ಯಾವ ಬೆಳೆಗಳನ್ನು ನಾವು ಸಂಸ್ಕರಿಸಿ ಇಟ್ಟುಕೊಳ್ಳಬಹುದೋ ಆ ಬೆಳೆಗಳು, ಜೊತೆಗೆ ಯಾವುದೇ ಪ್ರಾಣಿಗಳು ತಿನ್ನದೆ ಹೋದ ಬೆಳೆಗಳು, ಕಳ್ಳರ ಭಯ ಇಲ್ಲದ ಬೆಳೆಗಳು, ಕಳ್ಳರ ಭಯ ಇರಬಾರ್ದು, ಮರ ಹತ್ತುವ ವ್ಯವಸ್ಥೆ ನಮಗಿರಬಾರ್ದು, ನೀರು ಗೊಬ್ಬರ ಕೊಡುವ ಕೆಲಸ ಇರಬಾರ್ದು. ಇದು ಕಾಡು ಕೃಷಿ ಹೌದಾ ಅಲ್ವೋ? ನಾವೇನು ಮಾಡಲ್ಲ, ನಮಗೆ ಬೆಳೆ ಬರುತ್ತಾ ಇಲ್ವಾ? ಖಂಡಿತ ಬರುತ್ತೆ. ಆ ವಿಧಾನಗಳನ್ನು ನಾವು ಅರ್ಥಕೊಳ್ಬೇಕು. ನಿಮಗೆ ಸುಲಭದಲ್ಲಿ ಅರ್ಥ ಆಗುವಂಗೆ ಹೇಳೋದಾದರೆ, ಕಳ್ಳರ ಭಯ ಇಲ್ಲದ ಬೆಳೆ ಅಂತ ಹೇಳಿದೆ ಅಲ್ವಾ? ಯಾವ ಬೆಳೆಗೆ ಕಳ್ಳರ ಭಯ ಇರೋಲ್ಲ? ಉದಾಹರಣೆಗೆ ಹೇಳೋದಾದರೆ ಚಕ್ಕೆ ಗಿಡ, ದಾಲ್ಚಿನ್ನಿ. ಹಾಂ, ಇದು ಆ ದಾಲ್ಚಿನ್ನಿ ಮೊಗ್ಗಿದೆಯಲ್ಲ, 1 kgಗೆ 1,500 ರೂಪಾಯಿ. ನಮಗೆ ಲಾಭದಾಯಕ ಹೌದಾ ಅಲ್ವಾ? ಕಳ್ಳರಿಗೆ ಅಲ್ಲ. ಯಾಕೆ ಅಂದರೆ 1 kg ಕೊಯ್ಬೇಕು ಅಂದರೆ ಅವ್ರಿಗೆ 3 ತಾಸು ಬೇಕು. 3 ತಾಸು ನಾವು ಕೆಲಸ ಮಾಡಿದ್ರೆ ನಮಗೆ 1,500 ರೂಪಾಯಿ ಸಿಗತ್ತೆ. ಕಳ್ಳ 3 ತಾಸು ಕೂತ್ಕೋತಾನಲ್ಲಿ? ಅದೇನೇ ಇಲ್ಲ. ಹಾಗಾಗಿ ಅಂದರೆ ನಮ್ಮ ಬುದ್ಧಿವಂತಿಕೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ಆ ರೀತಿಯೂ ಉಪಯೋಗಿಸ್ಕೊಂಡ್ರೆ ನಾವು ಖಂಡಿತ ಗೆಲ್ಬೋದು. ಹಾಗೆ ನಿಮ್ಮಲ್ಲಿ ತುಂಬ ಜನಕ್ಕೆ ದೊಡ್ಡ ಪ್ರಶ್ನೆ ಇದೆ. ಅಷ್ಟು ಸುಲಭ ನೀವು ಅರ್ಥನೂ ಆಗೋಲ್ಲ, ನಿಮಗೆ ನಂಬಿಕೆನೂ ಬರೋಲ್ಲ. ಯಾವುದು ಅಂದರೆ, 1 ಎಕರೆಯಲ್ಲಿ 15 ಲಕ್ಷ ರೂಪಾಯಿ ಆದಾಯ ಬರೋದು ಹೇಗೆ? ಎಲ್ಲರ ತಲೆಯಲ್ಲಿ ಇರೋದು ಅದೇ. ಯಾಕೆಂದರೆ ಅಷ್ಟು ಸುಲಭಕ್ಕೆ ಅರ್ಥ ಆಗೋಲ್ಲ. ನಾನು ಸಿಂಪಲ್ಲಾಗಿ ನಿಮಗೆ ಲೆಕ್ಕ ಕೊಡ್ತೀನಿ. 1 ಎಕರೆಗೆ ಅಡಿಕೆ ಗಿಡ ಎಷ್ಟು ಕೊಡುತ್ತೆ? ಬಹುತೇಕ ಎಲ್ಲರೂ ಇಲ್ಲಿ ಅಡಿಕೆ ಬೆಳೆಗಾರರು, ದೊಡ್ಡ ಅಡಿಕೆ ಬೆಳೆಗಾರರು ಇದ್ದಾರೆ. 540 ಅಡಿಕೆ ಗಿಡಕ್ಕೆ 4 kg ಅಡಿಕೆ. ನಾನು 5 kg ಅಂತ ಹೇಳ್ತೀನಿ, 5 kg ತೆಗಿತೀನಿ ನಾನು, ಎಲ್ಲರಿದ್ದು ಬರುತ್ತೆ. 4 kg ಅಡಿಕೆ ಎಷ್ಟಾಯಿತು? ರೇಟ್ ಎಷ್ಟಾಯಿತು? ವಾ, 8 ಲಕ್ಷ ಇಟ್ಕೊಳ್ಳಿ 1 ಎಕರೆಗೆ. ಅದೇ ಎಷ್ಟು ಬಂತು? 8 ಲಕ್ಷ. ಅದೇ 550 ಮರಗಳಿಗೆ ಕಾಳುಮೆಣಸು ಹಚ್ಚಿದರೆ 1 ಗಿಡಕ್ಕೆ ನಾನು 18 kgವರೆಗೆ ಒಣಗಿರೋ ಕಾಳು ಕೊಯ್ತೀನಿ. ಅದು ಬೇಡ, 5 kg ಒಣಗಿರೋ ಕಾಳು ಎಷ್ಟಾಯಿತು? ಹಾಂ, 1 ಗಿಡಕ್ಕೆ ಇಂಟು 550 ಎಷ್ಟಾಯಿತು? ಅದು 22 ಕ್ವಿಂಟಲ್ ಲೆಕ್ಕ ಆಗತ್ತೆ. 14 ಲಕ್ಷ ಅದರಿದ್ದಾಯಿತು, 8 ಲಕ್ಷ ಅಡಿಕೆದು. 14 + 18 ಎಷ್ಟಾಯಿತು? ನಾನು ಎಷ್ಟು ಹೇಳಿದೆ? 2 ಕ್ರಾಪ್ಸ್. ಹಾಂ, ಇದರ ಜೊತೆಗೆ 1 ಎಕರೆಯಲ್ಲಿ 60 ಜಾಯಿಕಾಯಿ ಗಿಡ ಕೊಡುತ್ತೆ. 1 ಗಿಡದಿಂದ 10,000 ರೂಪಾಯಿ ಆದಾಯ ಇದೆ. ಅದ್ರ ಜೊತೆಗೆ ನನ್ನ ಹತ್ರ ಸಾಧ್ಯ ಇಲ್ಲ, ಯಾಕೆಂದರೆ ನನ್ನ ಆ ಒಂದು ಪರಿಸ್ಥಿತಿ ನನಗೆ ಅನುಕೂಲವಾಗಿಲ್ಲ. ಪರಿಸರ ಅಂದರೆ ಕಾಡು ಪ್ರಾಣಿಗಳ ಕಾಟ. 1 ಎಕರೆಗೆ 200 ಏಲಕ್ಕಿ ಗಿಡ ಕೊಡುತ್ತೆ. 1 ಗಿಡಕ್ಕೆ 1 kg ಏಲಕ್ಕಿ ಎಷ್ಟಾಯಿತು? ಇವತ್ತಿನ ರೇಟ್ ಎಷ್ಟಿದೆ?
ಸರ್ 2,500 ರೂಪಾಯಿ ಕೆ ಜಿ. ಎಷ್ಟಾಯಿತು? 5 ಲಕ್ಷ ಆಯಿತು. ಎಲ್ಲರಿಗೂ ದುಡ್ಡು ಲೆಕ್ಕ ಮಾಡಕ್ ಆಗ್ತಾ ಇಲ್ಲ. ಖಂಡಿತ. ಆದರೆ ಇದನ್ನ ನಾನು ಹೇಳ್ತಾ ಇರೋದು ಟೋಟಲ್ ಈಗ ನಾನು ಹೇಳಿರೋ ಲೆಕ್ಕಾಚಾರದಲ್ಲಿ ನಿಮಗೆ ಎಕರೆಗೆ ಕನಿಷ್ಠ 40 ಲಕ್ಷ ರೂಪಾಯಿ ಬರಬೇಕು. ಆದ್ರೆ ನಾನು ಹೇಳಿದ್ದೆಷ್ಟು? ಕರೆ 15ರಿಂದ 18 ಲಕ್ಷ. ಪೊಟೆನ್ಷಿಯಲ್ ಸರ್, ಈಗ ಇದಕ್ಕೆ ಯಾವುದು ಅಡಿಕೆ ಮರಕ್ಕೆ ಕಾಳುಮೆಣಸ ಹಬ್ಬದಲ್ಲ ಸೇರಿದು ಬಿಡುತ್ತಲ್ಲ? ಇಲ್ಲ, ನಾನು ಅದೆಲ್ಲ ಹೇಳ್ಕೊಡ್ತೀನಿ. ನಾಟಿ ಮಾಡೋ ವಿಧಾನ ಹೇಗೆ, ಅದರ ಮೇಂಟೈನ್ ಮಾಡೋ ವಿಧಾನ ಹೇಗೆ, ಎಲ್ಲದನ್ನು ನಾನು ಹೇಳ್ಕೊಡ್ತೀನಿ. ಯಾಕೆಂದರೆ ನೀವು ಮಾಡಿದಿರಲ್ಲ. ಖಂಡಿತ ನಾನು ಹೇಳ್ತಾ ಇರೋದು, ನಾನು ಕೃಷಿಯಲ್ಲಿ ಗೆದ್ದಿದ್ದೀನಿ ಅಂದರೆ ಇನ್ನೊಬ್ಬ ರೈತ ಯಾಕೆ ಸೋಲ್ತಾನೆ? ಸೋಲಾದರೆ ಎಲ್ಲರೂ ಸೋಲ್ಬೇಕು ಕರೆಕ್ಟ್ ಅಲ್ವಾ? ಒಬ್ಬನಿಗೆ ಗೆಲುವಿದೆ ಅಂದರೆ ಇನ್ನೊಬ್ಬ ಯಾಕೆ ಸೋಲ್ತಾನೆ? ಖಂಡಿತ ಸೋಮಾರಿಗಳು. ಖಂಡಿತ. ನಾನು ಇದರಲ್ಲಿ ಎಲ್ಲ ಕಡೆ ನಾನು ಹೇಳೋದಿದೆ, ಎಲ್ಲಿಯವರೆಗೆ ನಾವು ರೈತರಾಗಿರ್ತೇವೋ ಅಲ್ಲಿಯವರೆಗೆ ನಮ್ಮ ಗೆಲುವು ನಮ್ಮ ಹತ್ರನೂ ಬರೋಲ್ಲ. ಎಲ್ಲಿಯವರೆಗೆ ನಾವು ರೈತರಾಗಿರ್ತೇವೋ ಅಲ್ಲಿಯವರೆಗೆ 100ಕ್ಕೆ 100 ಸೋಲು ಶತಸಿದ್ಧ. ತಪ್ಪಿಸೋಕೆ ಯಾರ ಹತ್ರ ಸಾಧ್ಯ ಇಲ್ಲ. ಎಲ್ಲಿ ನಾವು ಕೃಷಿಕರಾಗ್ತೇವೋ ಅಲ್ಲಿ ಸೋಲು ನಮ್ಮ ಹತ್ರನೂ ಬರೋಲ್ಲ. ರೈತನೇ ಬೇರೆ, ಅರ್ಥ ಆಯ್ತಾ? ಹೇಗೆ ಅಂತ ಗೊತ್ತಾಯ್ತಾ? ರೈತ ಕೃಷಿ ಹ? ರೈತ ಅಂದರೆ ಯಾರ ಹೆಸರಲ್ಲಿ ಜಮೀನು ಇದೆಯೋ ಅವನು ಎಲ್ಲರೂ ರೈತರೇ, ಲ್ಯಾಂಡ್ ಹೋಲ್ಡರ್ಸ್. ಯಾರು ಸ್ವತಃ ಜಮೀನಲ್ಲಿ ದುಡಿತಾರೋ ಅವನು ಕೃಷಿಕ. ರಿಯಲ್ ಎಸ್ಟೇಟ್ ವರ್ಸಸ್ ಫಾರ್ಮಿಂಗ್. ಕೃಷಿಕನ ಸೋಲು ಯಾವತ್ತೂ ಬರೋಲ್ಲ. ಕಾರಣ ಏನು ಅಂದರೆ, ನೀವು ಪ್ರತಿದಿನ ತೋಟದಲ್ಲಿ ಇರ್ತೀರಿ, ಏನೋ ಒಂದು ಸಣ್ಣ ವ್ಯತ್ಯಾಸ ಬಂತು ಅಂದ್ರೂ ನಿಮ್ಗೆ ಗೊತ್ತಾಗತ್ತೆ. ತಕ್ಷಣ ನೀವು ಎಚ್ಚೆತ್ಕೋತೀರಿ, ಅದಕ್ಕೆ ಏನು ಮಾಡಬೇಕು ಅಂತ ನೋಡ್ತೀರಿ, ಪರಿಹಾರ ಕಂಡ್ಕೋತೀರಿ ಸಮಸ್ಯೆಗೆ. ಆದರೆ ಒಬ್ಬ ರೈತ ಆದವನು ಎಲ್ಲೋ ಇರ್ತಾನೆ, ಕೆಲಸಗಾರಿಗೆ ಫೋನ್ ಹೊಡಿತಾನೆ, ಗೊಬ್ಬರ ಹಾಕಿ ಆಯ್ತಾ ಅಂತ. ಕೆಲಸಗಾರ ಇಲ್ಲಿ ಅರಳಿ ಕಟ್ಟೆಯಲ್ಲಿ ಮುಲ್ಕೊಂಡಿರ್ತಾನೆ. ನಂದು ಗೊಬ್ಬರ ಪೂರ ಹಾಕಿ ಮುಗಿದೋಯ್ತು ಅಂದ. ಗೊಬ್ಬರ ಯಾರಿಗೂ ಮಾರಿರ್ತಾನವನು, ಅಥವಾ ಇಲ್ಲ ಮಾಡೋಲ್ಲ. ಇವನೇನು, ನಾನು ಗೊಬ್ಬರ ಹಾಕಿದ್ದೀನಿ, ಕೆಲಸ ಚೆನ್ನಾಗಿ ಆಗ್ತಾ ಇದೆ, ಆರಾಮ್. ಹಾಗೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ, ನಾನು ಹೀಗೆ ಮಾತಾಡ್ತಾ ಇರುವಾಗ ಕರ್ನಾಟಕ ರಾಜ್ಯ ಔಷಧಿ ಸಸ್ಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಬೆಳೆಗಾರರ ಪಾಲುದಾರರ ಒಕ್ಕೂಟ ಅಂತ ಇದೆ. ಅದರಲ್ಲಿ ನಾನು ಒಬ್ಬ ಆಡಳಿತ ಕಮಿಟಿ ಸದಸ್ಯ, ರಾಜ್ಯ ಕಮಿಟಿಯಲ್ಲಿ. ಮತ್ತೊಬ್ಬರು ಚಂದ್ರಶೇಖರ್ ಸರ್ ಅಂತ ಇಲ್ಲೇ ಬಂದಿದ್ದಾರೆ, ಅವರು ಇದ್ದಾರೆ. ನಮಗಲ್ಲಿ ನನಗೊಂದು ಪ್ರಶ್ನೆ ಇಟ್ಟರು. ಸರ್, ನಂದು ಜಮೀನಿದೆ, ನಾನು ಒಂದು 15-20 ಲಕ್ಷ ಇನ್ವೆಸ್ಟ್ ಮಾಡೋ ತಾಕತ್ತಿದೆ ನನಗೆ, ನಾನು ಏನು ಬೆಳೆ ಬೆಳಿಬೋದು ಅಂತ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ದಯವಿಟ್ಟು ಕೈ ಮುಗಿತೀನಿ, ನೀವು ಕೃಷಿಗೆ ಬರಲೇಬೇಡಿ ಅಂತ. ಯಾಕೆಂದರೆ ನಾನು ದುಡ್ಡು ಹಾಕ್ತೀನಿ, ಕೃಷಿ ಮಾಡ್ತೀನಿ ಅನ್ನೋ ಮನಸ್ಥಿತಿಯವ್ರು ದಯವಿಟ್ಟು ಕೃಷಿಗೆ ಬರಬೇಡಿ ಯಾರುವ. ನಾನು ಗೆಲ್ಲಬೇಕು, ನಾನು ಸಾಧಿಸಬೇಕು ಅನ್ನೋ ಹಠ ಇದ್ದವ್ರು ಮಾತ್ರ ಕೃಷಿಗೆ ಬನ್ನಿ, ಖಂಡಿತ ಗೆಲುವು ಸಿಗತ್ತೆ. ಯಾಕೆ ಸಿಗೋಲ್ಲ ಅನ್ನೋದು ನೋಡೋಣ. ಒಂದು ಸಮಸ್ಯೆ ಇದೆ ಅಂತ ಆದರೆ ಪರಿಹಾರ ಇರಲೇಬೇಕಾ? ಪರಿಹಾರ ಮತ್ತು ಸಮಸ್ಯೆ ಒಂದು ನಾಣ್ಯದ ಎರಡು ಮುಖಗಳು. ಒಂದು ನಾಣ್ಯಕ್ಕೆ ಒಂದೇ ಮುಖ ಇರೋಕ್ಕೆ ಸಾಧ್ಯನೇ ಇಲ್ಲ, ಎರಡು ಮುಖ ಇರಲೇಬೇಕು. ಪ್ರಶ್ನೆ ಇದೆ, ಸಮಸ್ಯೆ ಇದೆ ಅಂದರೆ ಅದಕ್ಕೆ ಉತ್ತರ ಇದೆ, ಪರಿಹಾರ ಇದೆ. ಪರಿಹಾರ ಇಲ್ಲ ಅಂದರೆ ಅದು ಪ್ರಶ್ನೆನೇ ಅಲ್ಲ, ಅಥವಾ ಉತ್ತರ ಇಲ್ಲ ಅಂದರೆ ಅದು ಪ್ರಶ್ನೆನೇ ಅಲ್ಲ. ಒಂದು ಸಮಸ್ಯೆ ಬರುತ್ತೆ ಅಂದರೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರ ಹುಡುಕಿಕೊಳ್ಳುವ ಯೋಚನೆ ಅಥವಾ ಒಂದು ಮನಸ್ಥಿತಿ ನಮಗೆ ಬೇಕು. ಹಾಗೆ ಹೊಸದಾಗಿ ತೋಟ ಮಾಡೋರಿದ್ದರೆ, ನಾನು ಇದನ್ನೂ ಎಲ್ಲ ಕಡೆ ಹೇಳ್ತೀನಿ, 1 ಎಕರೆ ತೋಟ ಮಾಡಬೇಕು ಅಂದರೆ ನೀವು ದುಡ್ಡು ಎಷ್ಟು ಖರ್ಚು ಮಾಡ್ತೀರಿ? 2.5 ಲಕ್ಷ ರೂಪಾಯಿ ಬೇಕು. ಅದು ಬೇರೆ. ನೀವು 2.5 ಲಕ್ಷ ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದವರು ಒಂದು 5,000 ಖರ್ಚು ಮಾಡೋದ್ರ ಬಗ್ಗೆ ಮಾಹಿತಿ ತಗೊಳಕ್ಕಾಗಲ್ವ ನಿಮ್ಮ ಹತ್ರ? ನಾವು ಎಲ್ಲಿ ಎಡವ್ತಾ ಇದ್ದೀವಿ ಅಂದರೆ ಆ ಮಾಹಿತಿಯನ್ನು ತಗೊಳಕ್ಕೆ ನಾವು ರೆಡಿ ಇಲ್ಲ. ನಾವು ಯಾರನ್ನೋ ಕೇಳ್ತೀವಿ, ಅಂಗಡಿ ಹೋಗ್ತೀವಿ, ಅವ್ರು ಹೇಳ್ತಾರೆ, ದುಡ್ಡು ಕೊಡ್ತೀವಿ, ತರ್ತೀವಿ, ಹಾಕ್ತೀವಿ. ಹಾಗೆ ಇನ್ನೊಂದಿದೆ, ನಾವು ಏನಾದ್ರು ಕೃಷಿ ಮಾಡ್ತೀವಿ ಅಂದರೆ ಎಲ್ಲಿ ಸಿಗತ್ತೆ, ರೇಟ್ ಎಷ್ಟು, ಯಾವಾಗ ಹಾಕಬೇಕು,
ಈ ಯೋಚನೆಯಿಂದ ಮೊದಲು ಹೊರಗೆ ಬನ್ನಿ. ಅರ್ಥ ಆಗ್ತಾ ಇದೆಯಾ? ನಾವು ಮಾಡ್ಕೊಳ್ಳೋದು ಹೇಗೆ, ಯಾವಾಗ ಮಾಡಬೇಕು, ಎಷ್ಟೊತ್ತಿಗೆ ಹಾಕಬೇಕು, ಈ ಯೋಚನೆಗೆ ನಾವು ಎಲ್ಲ ಬರ್ತೀವೋ ಅಲ್ಲಿ ನಾವು ಗೆಲ್ತೀವಿ. ಇನ್ನೂ ಒಂದು ಅತಿ ಮುಖ್ಯವಾದ ವಿಷಯ, ನಾವು ಕೃಷಿಯಲ್ಲಿ ಸೋಲ್ತಾ ಇರೋ ಕಾರಣ ಗಿಡಗಳ ಆಯ್ಕೆ. ಹೇಗೆ 5 ಬೆರಳು ಸರಿ ಇರುವಲ್ವೋ ಅದೇ ರೀತಿ ಒಂದೇ ತಾಯಿ ಮಕ್ಕಳು ಆಗಿರ್ತಾರ? 5 ಜನ ಮಕ್ಕಳಿದ್ರೆ 5 ಜನ ಒಂದೇ ರೀತಿ ಇರ್ತಾರ? ಇಲ್ಲ. ನಾವು 1 ಎಕರೆ ನಾವು ತೋಟ ಇದೆ, ಕೆಲಸಕ್ಕೆ ಜನರು ತಗೋತೀವಿ. ಯಾವ ರೀತಿ ತಗೋತೀವಿ? 70 ವರ್ಷದ ಮೇಲಿನವ್ರು ತಗೋತೀವ? ಜ್ವರ ಬಂದವ್ರು ತಗೋತೀವ? ಯಾಕೆ ತಗೊಳ್ಳಲ್ಲ? ಕೆಲಸ ಮಾಡಕ್ಕೆ ಒಂದು ದಿವಸ ಬರೀ 500 ರೂಪಾಯಿ ನಾವು ಕೊಡೋದು ಅವರಿಗೆ. ಆ ಒಂದು ದಿವಸ 500 ರೂಪಾಯಿಗೋಸ್ಕರ ನಾವು ಗಟ್ಟಿಯಾದ ಆಳನ್ನು ಹುಡುಕ್ತೀವಿ, ಕೆಲಸ ಗೊತ್ತಿರೋರನ್ನ ಹುಡುಕ್ತೀವಿ. 50 ವರ್ಷ ಜೀವನ ಕೊಡೋ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ನಾವು ನರ್ಸರಿ ಹೋಗಿ ಕೇಳೋದೇನು ಗೊತ್ತಾ? ನನಗೊಂದು 1000 ಗಿಡ ಬೇಕು, ಎಷ್ಟು ಕಡಿಮೆ ರೇಟಿಗೆ ಕೊಡ್ತೀಯ ಅಂತ. ಯಾವ ರೈತರು ನನಗೆ ಅದ್ಭುತವಾದ ಗಿಡ ಬೇಕು, ಫಸ್ಟ್ ಕ್ವಾಲಿಟಿ ಗಿಡ ಬೇಕು, ನನಗೆ ಕೊಡ್ತೀಯ ಅಂತ ಕೇಳೋಲ್ಲ. ಈ ಮನಸ್ಥಿತಿ ಬದಲಾಗಬೇಕು. ನಮಗೆ ಗಿಡಗಳ ಆಯ್ಕೆ ಮಾಡೋ ವಿಧಾನ ತಿಳ್ಕೊಳ್ಬೇಕು. ಯಾವುದೇ ಗಿಡದ ಆಯ್ಕೆ ಮಾಡಿಕೊಳ್ಳುವಾಗ ಫಸ್ಟ್ ಕ್ವಾಲಿಟಿ ಅಂದರೆ ಪ್ರಥಮ ಆದ್ಯತೆ ಫಸ್ಟ್ ಕ್ವಾಲಿಟಿ ಗಿಡವನ್ನು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ನಾವು ಗೆಲ್ಲೋಕ್ಕೆ ಸಾಧ್ಯ. ಅಡಿಕೆ ಬೆಳೆಗಾರರ ಹೆಚ್ಚಿಗೆ ಇರೋದಕ್ಕೆ ಅತಿ ಸುಲಭವಾಗಿ ನಿಮ್ಗೆ ತಲೆಗೆ ಹೋಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. 1 ಎಕರೆ ಅಡಿಕೆ ತೋಟ ಇದೆ. ಅಡಿಕೆ ತೋಟದಲ್ಲಿ ಹರಳು ಉದುರೋ ಸಮಸ್ಯೆ ಇದೆಯಾ? ಎಷ್ಟು ಮರದಲ್ಲಿ ಉದುರುತ್ತೆ ಅಲ್ವಾ? ಒಂದು 25%, ನಾನು 40% ಅಂತ ಹೇಳ್ತೀನಿ. 40% ಮರಗಳಲ್ಲಿ ಹರಳು ಉದುರುತ್ತೆ. ಯಾಕೆ ಉದುರುತ್ತೆ ಸರ್? ನಿಮ್ಮದೇ 1 ಎಕರೆ ತೋಟ, 550 ಮರಕ್ಕೂ ನೀವು ಒಂದೇ ರೀತಿ ಗೊಬ್ಬರ ಹಾಕ್ತೀರಿ, ಒಂದೇ ರೀತಿ ನೀರು ಹಾಕ್ತೀರಿ. 40% ಗಿಡ ಮಾತ್ರ ಯಾಕೆ ಉದುರುತ್ತೆ? ಪ್ರತಿಯೊಂದು ಬೆಳೆನೂ ನಾನು ಅಡಿಕೆ ತುಂಬ ಸುಲಭಕ್ಕೆ ಹೇಳ್ಬೋದು ಅಂತ ಹೇಳ್ತಾ ಇರೋದು. ಹೇಗೆ ಆಯ್ಕೆ ಮಾಡೋದು? ನಾನು ಹೇಳ್ತೀನಿ, ನನ್ನ ಭಾಷೆಯಲ್ಲಿ ಹೇಳಿದ್ರೆ ನಾನು ತಬಲಾ ಮೃದಂಗ ಕೊಳಲು ಅಂತ ಹೇಳ್ತೀನಿ. 2 ವರ್ಷದ ಗಿಡದಲ್ಲಿ ಅದರ ಲಕ್ಷಣ ಗೊತ್ತಾಗುತ್ತೆ. 6 ತಿಂಗಳದ ಗಿಡದಲ್ಲಿ ಗೊತ್ತಾಗೋಲ್ಲ. ನಮಗೆ 5 ರೂಪಾಯಿಗೆ ಗಿಡ ಬೇಕು, 10 ರೂಪಾಯಿಗೆ ಗಿಡ ಬೇಕು ಅಂತ 6 ತಿಂಗಳ ಗಿಡ ತಂದಿಡ್ತೀವಿ. ಅದರಲ್ಲಿ ಕ್ವಾಲಿಟಿಯನ್ನು ಕಂಡು ಹಿಡಿಯೋಕ್ಕಾಗೋಲ್ಲ. ಗಿಡ ನಾಟಿ ಮಾಡೋದು 2 ವರ್ಷದ ಗಿಡ ನಾಟಿ ಮಾಡಬೇಕು. ಅಂದರೆ ಚಿಕ್ಕದೂ ಅಲ್ಲ, ಬೆಳೆದಿರೋದು ಅಲ್ಲ. ಒಂದು ಸರಿಯಾದ ಒಂದು ನಾಟಿ ಮಾಡುವ ಸಮಯ ಅಂದರೆ 2 ವರ್ಷದ ಗಿಡ. ನೀವು ನನ್ನ ತೋಟಕ್ಕೆ ಬಂದಾಗ, ಅಂದರೆ ಇದರ ಮಧ್ಯೆ ಒಂದು ಮಾತು ಹೇಳ್ತೀನಿ. ನನ್ನ ತೋಟ ಹೇಗಿದೆ ಅಂದರೆ, ಏನು ಮಾಡಬಹುದು, ಏನು ಮಾಡಬೇಕು ಅನ್ನೋದಕ್ಕೆ ನನ್ನ ತೋಟ ಉದಾಹರಣೆ. ಹಾಗೆ ಏನು ಮಾಡಬಾರ್ದು ಅನ್ನೋದಕ್ಕೂ ನನ್ನ ತೋಟನೇ ಉದಾಹರಣೆ. ಚಂದ್ರಶೇಖರ್ ಸರ್ ನೋಡಿದ್ದಾರೆ ನನ್ನ ತೋಟನ, ನೋಡಿದವ್ರು ಇದ್ರೂ ಗೊತ್ತಾಗತ್ತೆ. ಅದು ಎಲ್ಲಿ ನನ್ನ ಫೇಲ್ಯೂರ್ ಇದೆಯಾ ಆ ಜಾಬನ್ನು ಸಹಿತ ಹಾಗೆ ಇಟ್ಟಿದ್ದೀನಿ ನಾನು. ಈಗ ನಾನು ನಿಮ್ಮ ಹತ್ರ ಸುಲಭವಾಗಿ ಹೇಳ್ಬಿಟ್ಟೆ, 3 ಕ್ವಾಲಿಟಿ ಗಿಡ ಇರುತ್ತೆ, ನೀವು ಫಸ್ಟ್ ಕ್ವಾಲಿಟಿ ಮಾಡಿದರೆ ಗೆಲ್ತೀರಿ, 3ನೇ ಕ್ವಾಲಿಟಿ ಮಾಡಿದ್ರೆ ಸೋಲ್ತೀರಿ ಅಂತ. ಹೇಗೆ ಸೋಲ್ತೀವಿ ಅನ್ನೋದನ್ನು ತೋರ್ಸಕ್ಕೆ ನಾನು ನನ್ನ ತೋಟದಲ್ಲಿ ಇಟ್ಟಿದ್ದೀನಿ ಸೋತಿರೋ ಗಿಡಗಳನ್ನು. ಅಲ್ಲ, 2 ವರ್ಷ ಆದರೂ ಕ್ಲಿಯರ್ ಆಗಲಿಲ್ಲ ಆಯ್ಕೆ ಮಾಡೋದು. ನಾನು ಈ ಬಾಯಲ್ಲಿ ಹೇಳಿ ನಿಮ್ಗೆ ಗೊತ್ತಾಗೋಲ್ಲ. ನಾನು ಗಿಡವನ್ನು ತೋರಿಸೇ ಹೇಳಬೇಕು. ನಾನು ಹೇಳ್ತೀನಿ ಅದರಿಂದ ಮಾಹಿತಿಯನ್ನು, ಯಾಕೆಂದರೆ ನನಗಿದು ಉದ್ಯೋಗ ಅಲ್ಲ. ಅಲ್ಲ, ನಾವು ಮಾಡಬೇಕು ಅಲ್ಲಲ್ಲ, ಅದನ್ನ ಹೇಳ್ತಾ ಇರೋದು. ನಾನು ನಿಮಗೆ ಕಲಿಸ್ಕೊಟ್ಟಿದ್ರಿಂದ ನನಗೇನು ನುಕ್ಸಾನ್ ಆಗತ್ತೆ ಅನ್ನೋ ಮಾತು ಇಲ್ಲವೇ ಇಲ್ಲ. ಹಾಗಾಗಿ ನಾನು ಇದನ್ನು ಪ್ರತಿಯೊಬ್ಬರಿಗೂ ಕಲಿಸ್ಕೊಡ್ತೀನಿ. ಸೊ ಊಟದ ಟೈಮಲ್ಲಿ ಪ್ರಶ್ನೆಗೆ ಉತ್ತರ ಇರುತ್ತೆ, ಖಂಡಿತ ನಾನು ಉತ್ತರ ಕೊಡ್ತೀನಿ. ಹಾಗೆ ಬೆಳೆಗಳ ಆಯ್ಕೆ ಮಾಡುವಾಗ ಯಾವ ರೀತಿ ಮಾಡ್ಬೋದು ನಾವು? ನೆಲದ ಒಳಗಡೆ, ನೆಲದ ಅಡಿಭಾಗದಲ್ಲಿ ಬೆಳೆಗಳು, ಅಲ್ಲಿಂದ 4 ಅಡಿ 5 ಅಡಿವರೆಗಿನ ಬೆಳೆ, ಅಲ್ಲಿಂದ 15 ಅಡಿ ಬೆಳೆ, ಅಲ್ಲಿಂದ 30 ಅಡಿ 40 ಅಡಿ ಬೆಳೆಗಳು. ಆ ಬೆಳೆಗಳ ಕೂಡಿಸುವಿಕೆ, ಕಾಂಬಿನೇಷನ್ ಯಾವ ರೀತಿ ಮಾಡಬೇಕಂತಲೂ ಹೇಳ್ತೀನಿ. ಯಾಕೆಂದರೆ ಅತಿಯಾಗಿ ಹೇಳ್ತಾ ಹೋದ್ರೆ ತುಂಬ ವಿಸ್ತಾರ ಆಗ್ತಾ ಹೋಗುತ್ತೆ. ಹಾಂ, ಅದರ ಜೊತೆಗೆ ಒಂದು ಬೆಳೆಗಳ ಆಯ್ಕೆ ಮಾಡುವಾಗ, ಒಂದು ಔಷಧಿ ಬೆಳೆಗಳು ನಮಗೋಸ್ಕರ, ನಮ್ಮ ತೋಟಕ್ಕೋಸ್ಕರ, ಇನ್ನೊಂದು ಮಾರುಕಟ್ಟೆಗೋಸ್ಕರ. ಈ ರೀತಿಯ ಮಿಶ್ರಣವನ್ನೇ ಮಾಡಬೇಕು. ನಾನು ಮಾಡಿರೋ ಬೆಳೆಗಳಲ್ಲಿ ಒಂದಷ್ಟು ಬೆಳೆಗಳನ್ನು ತಂದಿದ್ದೀನಿ. ಊಟದ ಸಮಯದಲ್ಲಿ ಈ ಬೆಳೆಗಳ ಬಗ್ಗೆ ನಾನು
ಇನ್ನೂ ಹೆಚ್ಚಿನ ವಿವರವನ್ನು ಕೊಡ್ತೀನಿ. ಜಾಸ್ತಿ ನೀವು ಇರ್ಬೋದು, ಇನ್ನೂ ಜಾಸ್ತಿ ಹೊತ್ತು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು. ಖಂಡಿತ ನೀವು ಇಲ್ಲಿ ಬಂದಿರೋರು ಏನೇ ಪ್ರಶ್ನೆ ಕೇಳಿರೋ ಅದಕ್ಕೆ ಉತ್ತರ ಕೊಟ್ಟೆ ನಾನು ಹೊರಡೋದು. ಅದು ಎಷ್ಟೊತ್ತಾದರೂ ಬೇಜಾರಿಲ್ಲ. ಇವತ್ತು ಎಲ್ಲೇ ಇರ್ತಾರೆ ಅವರು. ನಾನು ಅರ್ಜೆಂಟಾಗಿ ಹೋಗಬೇಕು ಅನ್ನೋ ಮಾತೇ ಇಲ್ಲ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಚರ್ಚೆ ಮಾಡೋಣ. ನಿಮ್ಮ ಹತ್ರ ನಿಮ್ಮ ತಲೆಯಲ್ಲಿ ಏನೇನು ಪ್ರಶ್ನೆಗಳು ಬಂದಿದ್ದಾವೋ ಸರಿಯಾಗಿ ಬರೆದುಕೊಳ್ಳಿ, ಮತ್ತು ಆ ಪ್ರಶ್ನೆಯನ್ನು ಕೇಳಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಈ ಒಂದು ಸಂಘಟಕರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ, ಇಷ್ಟೊತ್ತು ಶಾಂತವಾಗಿ ಕುಳಿತು ಕೇಳಿರೋ ತಮಗೂ ಸಹಿತ ವಂದನೆಯನ್ನು ತಿಳಿಸ್ತಾ, ನನ್ನ ಈ ಒಂದು ಮಾತಿಗೆ ಒಂದು ಚಿಕ್ಕ ವಿರಾಮವನ್ನು ಇಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.